ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳ ಆಶೀರ್ವಾದಗಳನ್ನು ಪಡೆದುಕೊಂಡು 119ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಸದಾಕಾಲವೂ ಸಹ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಇರಲಿ ಎಂದು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಅಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಅಮ್ಮನವರ ಶುಕ್ರವಾರದ ಪೂಜಾ ದಿನದಂದು ಕ್ಷೇತ್ರಕ್ಕೆ ಬಂದಂತಹ ನಮ್ಮ ಈ ಕ್ಷೇತ್ರದ ಮಗದೊಬ್ಬ ಭಕ್ತಾದಿ ಕುಟುಂಬದವರಾದಂತಹ ಶ್ರೀಮತಿ ಜಯಕಮ್ಮ ಪುಟ್ಟಣ್ಣಪ್ಪನವರ ಕುಟುಂಬಸ್ಥರು ಅಂದು ಕ್ಷೇತ್ರಕ್ಕೆ ಬಂದು ಪೂಜೆ ಸಲ್ಲಿಸಿ ಕ್ಷೇತ್ರದಿಂದ ಮನೆಗೆ ತೆರಳುವಾಗ ಈ ನಾಗದೇವತಾ ಸ್ಥಳದಲ್ಲಿ ಇರುವಂತಹ ತುಳಸಿ ಗಿಡಗಳನ್ನು ಕಂಡು ಆಸೆಪಟ್ಟು ಈ ತುಳಸಿ ಗಿಡಗಳನ್ನು ನಮ್ಮ ಮನೆಯ ಆವರಣದಲ್ಲಿ ನೆಟ್ಟು ಪೂಜಿಸಲು ತೆಗೆದುಕೊಂಡು ಹೋಗುತ್ತೇನೆ, ನನಗೆ ಒಂದು ಗಿಡವನ್ನು ತೆಗೆದುಕೊಡು, ಕಿತ್ತುಕೊಡು ಎಂದು ನನ್ನಲ್ಲಿ ಕೇಳುತ್ತಾರೆ. ಆಗ ನಾನು, ಜಯಕಮ್ಮ, ನಿಮಗೆ ಯಾವ ಗಿಡ ಬೇಕೋ ಆ ಗಿಡವನ್ನು ನೀವು ಇಚ್ಛಿಸಿದಲ್ಲಿ ತೆಗೆದುಕೊಂಡು ಹೋಗಬಹುದು ಎಂದು ನಾನು ಅವರಿಗೆ ತಿಳಿಸಿರುತ್ತೇನೆ. ಆದರೆ ಮನಸ್ಸು ಹೇಳುತ್ತಿತ್ತು, ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಯೊಂದು ಹೂವು, ಎಲೆ, ಬಳ್ಳಿ, ಗಿಡ, ಕಾಯಿ ಪ್ರತಿಯೊಂದು ಸಹ ಅಮ್ಮನವರ ಪೂಜೆಗೆಂದೇ ಮೀಸಲಾಗಿರಿಸಿದ್ದೇವೆ. ಆದರೆ ಇವರು ಇಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದಲ್ಲಿ ಪೂಜೆಯನ್ನು ಕೈಗೊಂಡು ತದನಂತರ ಇಲ್ಲಿರುವಂತಹ ಒಂದು ತುಳಸಿ ಗಿಡವನ್ನು ಅಪೇಕ್ಷೆ ಪಡುತ್ತಿದ್ದಾರೆ. ಅಮ್ಮ ತಾಯೇ, ನಿನ್ನಿಚ್ಛೆ ತಾಯಿ, ನನಗೆ ಏನು ತಿಳಿಯದಾಗಿದೆ. ಕ್ಷೇತ್ರದಲ್ಲಿರುವಂತಹ ಒಂದು ತುಳಸಿ ಗಿಡವನ್ನು ಆಸೆಪಟ್ಟಿರುತ್ತಾರೆ. ತಮ್ಮ ಮನೆಯ ದೇವಮೂಲೆಯಲ್ಲಿ ಇಟ್ಟು ಪೂಜಿಸುತ್ತೇವೆ ಎಂದು ತಿಳಿಸುತ್ತಾ ತೆಗೆದುಕೊಂಡು ಹೋಗಲು ಬಯಸುತ್ತಿದ್ದಾರೆ. ಅಮ್ಮ, ನಿನ್ನಿಚ್ಛೆ ಎಂದು ನನಗೆ ಗೊತ್ತಿರುವಂತಹ ಮನದಾಳದ ಒಂದು ಮನಸ್ಥಿತಿಯನ್ನು ಅಮ್ಮನವರಿಗೆ ಒಪ್ಪಿಸಿ ಸುಮ್ಮನಾಗುತ್ತೇನೆ. ಪ್ರಸ್ತುತ ಅಂದು ಜಯಕಮ್ಮನವರು ಪೂಜೆ ಮುಗಿದ ನಂತರ ನಾಗದೇವತೆಯ ಸ್ಥಾನದಲ್ಲಿ ಇರುವಂತಹ ಒಂದು ತುಳಸಿ ಗಿಡವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾರೆ. ಸ್ವಲ್ಪ ದಿನಗಳ ನಂತರ ಅವರ ಮನೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಪೂಜಾ ಸಮಯದಲ್ಲಿ ನನಗೆ ತಿಳಿದಂತೆ, ನಾನು ಗ್ರಹಿಸಿದಂತೆ ಅಥವಾ ನನ್ನ ಜ್ಞಾನಾರ್ಜನೆಯಂತೆ ಅವರು ಪೂಜಿಸುತ್ತಾ ಕಜ್ಜಾಯವನ್ನು ಸುಡುವಂಥ ಸುಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಶ್ರೀ ಸತೀಶ್ KP ಅವರ ಮಗಳಿಗೆ ಆ ಕಜ್ಜಾಯ ಸುಡುವಂಥ ಸುಸಂದರ್ಭದಲ್ಲಿ ಎಣ್ಣೆಯು ಎಗುರಿ ಅವರಿಗೆ ಮೈ, ಮುಖ ಮೇಲೆಲ್ಲ ಸ್ವಲ್ಪ ಗಾಯಗಳಾಗುತ್ತವೆ. ನಾನು ಅಂದೇ ಅವರು ತುಳಸಿ ಗಿಡವನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಾನು ನೆನೆದುಕೊಳ್ಳುತ್ತೇನೆ, ಈ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಯೊಂದು ಸಹ ಅಮ್ಮನವರ ಪೂಜೆಗೆ ಮೀಸಲಾಗಿದ್ದು ಯಾರೂ ಸಹ ತೆಗೆದುಕೊಂಡು ಹೋಗಬಾರದೆಂದು ನಮ್ಮ ಇಚ್ಛೆ ಮತ್ತು ಅಮ್ಮನವರ ಇಚ್ಛೆಯೂ ಸಹ ಆಗಿರುತ್ತದೆ. ಆದರೆ ಅವರು ಪೂಜಾ ಸುಸಂದರ್ಭದಲ್ಲಿ ಆಸೆಪಟ್ಟು ತೆಗೆದುಕೊಂಡು ಹೋಗಿರುತ್ತಾರೆ. ನಾವು ಅವರ ಆಸೆಗೆ ಬೇಡ ಎನ್ನಲು ಸಾಧ್ಯವಾಗದೆ ನಾವು ಸುಮ್ಮನಾಗುತ್ತೇವೆ. ಆದರೆ ಆ ದಿನ ಅವರ ಮನೆಯಲ್ಲಿ ನಡೆದಂತಹ ಒಂದು ಸಂದಿಗ್ಧತೆಯ ಪರಿಸ್ಥಿತಿ ಕಂಡು ನನಗೂ ಸಹ ಆಶ್ಚರ್ಯವಾಯಿತು. ತದನಂತರ ನಾನು ಯಾರಿಗೂ ಸಹ ಹೇಳದೆ ಕಾಕತಾಳೀಯವೋ ಅಥವಾ ಮೂಢ ನಂಬಿಕೆಯ ಕಲ್ಪನೆಯೋ ನನಗೆ ತಿಳಿಯದು. ಆದರೆ ಅಂದು ಅಮ್ಮನವರ ಕ್ಷೇತ್ರದಲ್ಲಿ ಇದ್ದಂತಹ ಒಂದು ತುಳಸಿ ಗಿಡವನ್ನು ತೆಗೆದುಕೊಂಡು ಅವರ ಮನೆಗೆ ಹೋದಾಗ ಆ ಒಂದು ವಾರದಲ್ಲಿ ಅವರಿಗೆ, ಅವರ ಕುಟುಂಬಸ್ಥರಲ್ಲಿ ಈ ರೀತಿ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯ ವಾತಾವರಣ ನಿರ್ಮಾಣವಾಗಿದ್ದು ಅಕ್ಷರಶಃ ಸತ್ಯವಾಗಿರುತ್ತದೆ. ಆದರೆ ತುಳಸಿ ಗಿಡ ತೆಗೆದುಕೊಂಡು ಹೋಗಿರುವುದಕ್ಕೋ ಅಥವಾ ಅವರ ಒಂದು ಅಜಾಗೃತೆಯ ಕಾರಣವೋ ನನಗೆ ತಿಳಿದಿಲ್ಲ. ನನಗೂ ಸಹ ಒಂದು ಸ್ವಂತ ಅನುಭವವಾಗಿದ್ದು, ಈ ಕ್ಷೇತ್ರದಲ್ಲಿ ಈ ತೆಂಗಿನ ದೇವಮೂಲೆಗಾದಂತೆ ಶ್ರೀ ಆರ್ ಪ್ರಭಾಕರ್ ರೆಡ್ಡಿರವರು ನೆಟ್ಟಿರುವಂತಹ ಈ ತೆಂಗಿನ ಮರದಲ್ಲಿ ಒಂದು ಗೊನೆ ಸಾಕಷ್ಟು ದೊಡ್ಡದಾದ ಗೊನೆ ಬಿಟ್ಟು ನೇತಾಡುತ್ತಿತ್ತು.
ಆ ಸಭಾಭವನ ನಿರ್ಮಾಣ ಮಾಡುತ್ತಿದ್ದಂತಹ ಸುಸಂದರ್ಭವದು. ಆ ನೇತಾಡುತ್ತಿದ್ದ ತೆಂಗಿನಕಾಯಿಯನ್ನು ನಾನು ನೋಡಿ ಜಯಕ್ಕಮ್ಮನವರಿಗೆ ಆದಂಥ ಪರಿಸ್ಥಿತಿ ನಮಗೂ ಯಾರಿಗೂ ಆಗೋದು ಬೇಡ, ಆದರೆ ಆ ಗೊನೆ ಅತಿಯಾದ ಗೊನೆ ಬಿಟ್ಟು ನೇತಾಡುತ್ತಿದೆ, ಆದರೆ ಅದನ್ನು ತೆಗೆದುಕೊಂಡು ಹೋಗುವುದು ಹೇಗೆ ಎಂದು ಯೋಚಿಸುತ್ತಾ ಸುಮ್ಮನಾದೆನು. ಒಂದು ದಿನ ಕಾಯಿಗಳೆಲ್ಲವನ್ನು ಸಹ ಕೆಳಗಡೆ ಬಿದ್ದು ಹೋಗುತ್ತಿದ್ದವು. ಆಗ ನಾನು ಹೊಳಿದುಳಿದ ಕಾಯಿಗಳನ್ನು ತೆಗೆದುಕೊಂಡು ಬಂದು ದೇವಸ್ಥಾನದಲ್ಲಿ ಸ್ವಲ್ಪ ಇಟ್ಟು ಇಲ್ಲಿ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರು ಕುಡಿಯಲಿ ಎಂದು ನಿಶ್ಚಯಿಸಿದಾಗ ಆ ಸಂದರ್ಭ ಅವರು ಆ ತೆಂಗಿನಕಾಯಿಗಳನ್ನು ಕುಡಿಯಲು ಸಾಧ್ಯವಾಗಿರುವುದಿಲ್ಲ. ಸ್ವಲ್ಪ ಮತ್ತು ಸುಮಾರು 1 ತಿಂಗಳ ನಂತರ ಮತ್ತೊಮ್ಮೆ ಈ ತೆಂಗಿನ ಮರದಲ್ಲಿ ಒಂದು ತೆಂಗಿನ ಗೊನೆ ಬಿಟ್ಟು ಜೋತಾಡುತ್ತಿತ್ತು. ಆಗ ನಾನು ಈ ಹಿಂದೆ ನೋಡಿದಂತೆ ಆ ಒಂದು ತೆಂಗಿನ ಕಾಯಿಯ ಗೊನೆ ಸಂಪೂರ್ಣವಾಗಿ ಅಭಿಷೇಕಕ್ಕೂ ಕೊಡಲು ಆಗದೆ ಹಾಗೂ ಯಾರು ಕೊಡಲು ಆಗದೆ ಸುಮ್ಮನೆ ವ್ಯರ್ಥವಾಯಿತಲ್ಲ ಎಂದು ಗ್ರಹಿಸಿ ನಾನು ಕಷ್ಟಪಟ್ಟು ನೆಟ್ಟು ಬೆಳೆಸಿದಂತಹ ಗಿಡಗಳು. ಆದರೆ ಆ ತೆಂಗಿನ ಗೊನೆಯನ್ನು ನಾನು ವ್ಯರ್ಥವಾಗದಂತೆ ಮನೆಗೆ ತೆಗೆದುಕೊಂಡು ಹೋಗಿ ಗ್ರಾಮಸ್ಥರಿಗೆಲ್ಲ ಯಾರು ಈ ಕ್ಷೇತ್ರದ ಸೇವಕರ್ತರು ಇರುತ್ತಾರೋ ಅವರಿಗೆಲ್ಲರಿಗೂ ಸಹ ಒಂದೊಂದು ಕಾಯಿಯನ್ನು ಕೊಟ್ಟರಾಯಿತು ಎಂದು ನಾನು ಕಾರನ್ನು ತೆಗೆದುಕೊಂಡು ಬಂದು ಆ ತೆಂಗಿನ ಗೊನೆಯನ್ನು ಕಿತ್ತುಕೊಂಡು ನಾನು ಈ ಕ್ಷೇತ್ರದ ಸೇವಕರ್ತ ಮತ್ತು ಭಕ್ತ ಹಾಗೂ ಈ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಕೈಗೊಂಡಿದ್ದೇನೆ. ಹಾಗೂ ಆ ತೆಂಗಿನಕಾಯಿ ಮರವನ್ನು ಬೆಳೆಸಲು ನಮ್ಮ ಕುಟುಂಬಸ್ಥರು ಸಾಕಷ್ಟು ಬೆವರು ಹರಿಸಿ ನೀರನ್ನು ಹಾಯಿಸಿ ಕಷ್ಟಪಟ್ಟು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಆ ತೆಂಗಿನ ಮರವನ್ನು ಇಲ್ಲಿರುವಂಥ ಎಲ್ಲ ಗಿಡ ಮರಗಳನ್ನು ಬೆಳೆಸಿರುತ್ತೇವೆ. ಆದರೆ ಆ ಕಾಯಿಯನ್ನು ತೆಗೆದುಕೊಂಡು ಹೋಗುವ ಒಂದು ಆ ತೆಂಗಿನ ಮರ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಬಳಸಿಕೊಳ್ಳುವಂತಹ ಒಂದು ಅವಕಾಶ ನನಗೆ ಮಾತ್ರ ಇದೆ ಎಂದು ತಿಳಿದು ನಾನು ನನ್ನ ಶ್ರೀಮತಿ ಎನ್ ಸರಿತಾ ಹಾಗೂ ನನ್ನ ಮಗಳು ಕುಮಾರಿ ವನಿಷಾರವರ ಜೊತೆಯಲ್ಲಿ ಬಂದು ಆ ತೆಂಗಿನ ಕಾಯಿಯ ಗೊನೆಯನ್ನು ತೆಗೆದುಕೊಂಡು ಹೋಗುತ್ತೇನೆ. ತದನಂತರ ಸಂಜೆ ಸುಮಾರು ತೆಗೆದುಕೊಂಡು ಹೋಗಿ ಮನೆಯಲ್ಲಿಟ್ಟು ಸುಮ್ಮನಾದೆನು. ಸಂಜೆ ಸುಮಾರು 5ರಿಂದ 6 ಗಂಟೆಯ ಸಮಯದಲ್ಲಿ ನನ್ನ ಮಗಳಿಗೆ ಹುಷಾರು ತಪ್ಪಿ ನಾನು ಅಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸುಮಾರು 5ರಿಂದ 6 ಸಾವಿರಗಳನ್ನು ಖರ್ಚು ಮಾಡುತ್ತೇನೆ. ಅಂದಿನಿಂದ ಇಂದಿನವರೆಗೂ ಈ ಕ್ಷೇತ್ರದಲ್ಲಿ ಯಾರೂ ಸಹ ಕಾಯಿ ಯಾರೂ ಸಹ ಏನನ್ನು ತೆಗೆದುಕೊಂಡು ಹೋಗಬಾರದೆಂದು ನಿರ್ಧರಿಸಿ ಅಂದು ಶ್ರೀ ಪಿಪಿಡಿ ಕ್ಷೇತ್ರದ ಆವರಣದಲ್ಲಿರುವ ಗಿಡ ಮರ ಬಳ್ಳಿಯಿಂದ ವನಸಿರಿ ಬಿಡುವ ಎಲೆ ಹೂವು ಪತ್ರೆ ಗರಿ ಎಲ್ಲವೂ ಸಹ ಅಮ್ಮನವರ ಪೂಜಾ ಕಾರ್ಯಕ್ರಮಗಳಿಗೆ ಮೀಸಲಾಗಿರುವುದರಿಂದ ಭಕ್ತಾದಿಗಳು ತಮ್ಮ ಸ್ವಂತಕ್ಕೆ ಬಳಸಬಾರದೆಂದು ಮನವಿ ಎಂದು ಒಂದು ನಾಮಫಲಕವನ್ನು ತಂದು ಈ ಕ್ಷೇತ್ರದಲ್ಲಿ ಹಾಕಿ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ತಿಳಿಯಲು ಇಚ್ಛಿಸುತ್ತಿದ್ದೇವೆ. ಪ್ರಸ್ತುತ ನಾನು ನೋಡಿ ಕೇಳಿದಂತಹ ಜಯಕ್ಕಮ್ಮನವರ ಕುಟುಂಬದ ಒಂದು ಘಟನೆ ಹಾಗೂ ಸ್ವತಃ ನಾನು ಸಹ ಅನುಭವಿಸಿದ ಒಂದು ಘಟನೆಯಿಂದಾಗಿ ಈ ಒಂದು ನಾಮಫಲಕವನ್ನು ಅನಾವರಣ ಮಾಡಿರುತ್ತೇವೆ. ಯಾರೂ ಸಹ ಈ ಕ್ಷೇತ್ರದಲ್ಲಿ ಬಂದು ಈ ಕ್ಷೇತ್ರದಲ್ಲಿರುವಂತಹ ಗಿಡ ಮರಗಳಿಗೆ ಪೂಜೆ ಮಾಡಿ ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕೆಂದು ಪ್ರಸ್ತುತ ಈ 119ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ.